ನಿಮ್ಮ ತೀರ್ಪು ಈಗ ಹೊರಬೀಳ್ತಾ ಇದೆ. ಈಗಾಗಲೇ ಜೆಡಿಎಸ್ನ ಕುಮಾರಸ್ವಾಮಿ ಅವರು ಕೂಡ ಗೆಲುವಿನ ಸನಿಹಕ್ಕೆ ಬಂದಿದ್ದಾರೆ. ರಾಮನಗರದಿಂದ ಈಗಾಗಲೇ ಜೆಡಿಎಸ್ನ ಕುಮಾರಸ್ವಾಮಿ ಅವರು ಗೆಲುವು ಖಚಿತ ಅನ್ನುವಂಥದ್ರ ಬಗ್ಗೆ ಇಲ್ಲಿ ನಾವು ಹೇಳಬೇಕು. ರಾಮನಗರದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಗೆಲುವು ಬಹುತೇಕ ನಿಶ್ಚಿತ. ಇನ್ನು ಹಾಗೆ ಪರಮೇಶ್ವರ್ ಅವರಿಗೆ ಹಿನ್ನಡೆ ಇನ್ನೂ ಕೂಡ ಮುಂದುವರೆದಿರುವಂಥದ್ದು. ಕೊರಟಗೆರೆಯಲ್ಲಿ ಪರಮೇಶ್ವರ್ ಇನ್ನೂ ಕೂಡ ಹಿನ್ನಡೆಯಲ್ಲೇ ಇದ್ದಾರೆ. ಸಾಕಷ್ಟು ಅಂತರದಿಂದ ಈಗ ಹಿನ್ನಡೆಯನ್ನು ಕಾತ್ಕೊಂಡಿರುವಂಥದ್ದು. ಕೊರಟಗೆರೆಯಲ್ಲಿ ಎರಡನೇ ಸುತ್ತಿನ ಒಂದು ಮತ ಎಣಿಕೆ ಪ್ರಕ್ರಿಯೆ ಮುಕ್ತಾಯವಾಗಿದೆ. ಇಲ್ಲೂ ಕೂಡ ಪರಮೇಶ್ವರ್ಗೆ ಹಿನ್ನಡೆಯಾಗಿದೆ. ಸುಮಾರು 800 ಮತಗಳಿಂದ ಮಾತ್ರ ಮುನ್ನಡೆಯನ್ನು ಸುಧಾಕರ್ ಲಾಲ್ ಅವರು ಪಡ್ಕೊಂಡಿರುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. 800 ಮತಗಳಿಂದ ಮಾತ್ರ ಸುಧಾಕರ್ ಲಾಲ್ ಅವರು ಮುನ್ನಡೆಯನ್ನು ಕಾತ್ಕೊಂಡಿದ್ದಾರೆ. ಎರಡನೇ ಸುತ್ತಿನಲ್ಲೂ ಕೂಡ ಪರಮೇಶ್ವರ್ಗೆ ಹಿನ್ನಡೆಯಾಗಿದೆ. ವಿಜಯನಗರ ಕ್ಷೇತ್ರದಲ್ಲಿ, ಬೆಂಗಳೂರಿನ ವಿಜಯನಗರ ಕ್ಷೇತ್ರದಲ್ಲಿ ಈಗಾಗಲೇ ಗೋವಿಂದರಾಜನಗರ ಕ್ಷೇತ್ರದಲ್ಲಿ ಪ್ರಿಯಾಕೃಷ್ಣ ಅವರು ಗೆಲುವನ್ನು ದಾಖಲಿಸಿದ್ದಾರೆ. ಕಾಂಗ್ರೆಸ್ನ ಪ್ರಿಯಾಕೃಷ್ಣ ಈಗಾಗಲೇ ಗೆಲುವನ್ನು ದಾಖಲಿಸಿರುವಂಥದ್ದು. ಬೆಂಗಳೂರಿನಲ್ಲಿ ಬಹುಶಃ ಮೊದಲ ಗೆಲುವು ಈಗ ಕಾಂಗ್ರೆಸ್ ದಾಖಲಿಸಿದೆ. ಗೋವಿಂದರಾಜನಗರದಲ್ಲಿ ಖಾತೆ ಓಪನ್ ಮಾಡಿರುವಂಥದ್ದು ಬೆಂಗಳೂರಿನಲ್ಲಿ ಈಗ ಕಾಂಗ್ರೆಸ್ ಮೊದಲ ಒಂದು ಗೆಲುವನ್ನು ದಾಖಲಿಸಿದೆ. ಕಾಂಗ್ರೆಸ್ನ ಪ್ರಿಯಾಕೃಷ್ಣ ಭಾರೀ ಅಂತರದಲ್ಲಿ ಒಂದು ಜಯವನ್ನು ದಾಖಲಿಸುತ್ತಾರೆ. ಬಿಜೆಪಿಯ ಅಭ್ಯರ್ಥಿ ಎಚ್ ರವೀಂದ್ರ ಅವರ ವಿರುದ್ಧ ಈಗಾಗಲೇ ಅವರು ಗೆಲುವನ್ನು ದಾಖಲಿಸಿದ್ದಾರೆ. ಇನ್ನು ಕೆಜೆಪಿಯ ಯಡಿಯೂರಪ್ಪ ಅವರು ಈಗಾಗಲೇ ಮುನ್ನಡೆಯನ್ನು ಕಾತ್ಕೊಂಡಿರುವಂಥದ್ದು. ಅದು ಕೂಡ ಭಾರೀ ಮುನ್ನಡೆಯನ್ನು ಕಾತ್ಕೊಂಡಿದ್ದಾರೆ. ಶಿಕಾರಿಪುರದಲ್ಲಿ ಯಡಿಯೂರಪ್ಪ ಅವರಿಗೆ ಭಾರೀ ಮುನ್ನಡೆಯಾಗಿದೆ. ಶಿಕಾರಿಪುರದಲ್ಲಿ ಯಡಿಯೂರಪ್ಪ ಅವರು ಒಂದು ಭಾರೀ ಅಂತರದಲ್ಲಿ ಮುನ್ನಡೆಯನ್ನು ಕಾತ್ಕೊಳ್ತಾರೆ. 7,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಈಗ BS ಯಡಿಯೂರಪ್ಪ ಅವರು ಮುನ್ನಡೆಯನ್ನು ಕಾತ್ಕೊಂಡಿದ್ದಾರೆ. ಇನ್ನು ಯಶವಂತಪುರಕ್ಕೆ ಬಂದರೆ, ಯಶವಂತಪುರದಲ್ಲೂ ಕೂಡ ಈಗಾಗಲೇ ಕಾಂಗ್ರೆಸ್ ತನ್ನ ಒಂದು ಮುನ್ನಡೆಯನ್ನು ಮುಂದುವರೆಸಿದೆ. ಇಲ್ಲಿ ಮುನ್ನಡೆಯನ್ನು ಕಾತ್ಕೊಂಡಿರುವಂತಹ ಕಾಂಗ್ರೆಸ್ನ ಅಭ್ಯರ್ಥಿ ಯಶವಂತಪುರದಲ್ಲೂ ಕೂಡ ಈಗಾಗಲೇ ಕಾಂಗ್ರೆಸ್ನ ಅಭ್ಯರ್ಥಿಗೆ ಮುನ್ನಡೆಯಾಗಿದೆ. ಸೋಮಶೇಖರ್ ಸುಮಾರು 6,800 ಮತಗಳಿಂದ ಈಗಾಗಲೇ ಮುನ್ನಡೆಯನ್ನು ಕಾತ್ಕೊಂಡಿದ್ದಾರೆ. ST ಸೋಮಶೇಖರ್ಗೆ 6,800 ಮತಗಳಿಂದ ಮುನ್ನಡೆಯಾಗಿದೆ. ಯಶವಂತಪುರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗೆ ಮುನ್ನಡೆಯಾಗಿದೆ. ಪದ್ಮನಾಭನಗರದಲ್ಲಿ DCM ಆರ್ ಅಶೋಕ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಪದ್ಮನಾಭನಗರದಲ್ಲಿ ಒಂದು ರೀತಿ ಜಿದ್ದಾಜಿದ್ದಿ ಕಣ ಅಂತಲೂ ಕೂಡ ಹೇಳಲಾಗಿತ್ತು. ಆ ಕ್ಷೇತ್ರದಲ್ಲೂ ಕೂಡ ಈಗ ಪದ್ಮನಾಭನಗರದಲ್ಲಿ ಆರ್ ಅಶೋಕ್ಗೆ ಮುನ್ನಡೆ ಅಲ್ಲಿ ಸಿಗ್ತಾ ಇದೆ. ಬಹುತೇಕ ಬೆಂಗಳೂರಿನ ಏನು 28 ಕ್ಷೇತ್ರಗಳ ಪೈಕಿ ಈಗಾಗಲೇ ಹೆಚ್ಚಿನ ಸ್ಥಾನಗಳನ್ನು ಭಾರತೀಯ ಜನತಾ ಪಕ್ಷದ ಕೈಯಲ್ಲಿದ್ದರೂ ಕೂಡ ಮೊದಲ ಗೆಲುವು ಕಾಂಗ್ರೆಸ್ಗೆ ಗೋವಿಂದರಾಜನಗರದಲ್ಲಿ ಪ್ರಿಯಾಕೃಷ್ಣ ಅವರು ಸಿಕ್ಕಿದೆ. ಈಗ ಮೂರನೇ ಸುತ್ತಿನ ಬಳಿಕ 4,369 ಮತಗಳಿಂದ DCM ಅಶೋಕ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಕ್ವಿಕ್ ಆಗಿ ಓವರ್ ಆಲ್ ಟ್ಯಾಲಿ ನೋಡೋಣ ಯಾವ ರೀತಿಯಾಗಿ ಪಕ್ಷಗಳ ಒಂದು ಬಲಬಲ ಇದೆ. ಈಗ ಮುನ್ನಡೆಯಲ್ಲಿ ಯಾರು ಹೆಚ್ಚಿನ ಒಂದು ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಅಂದ್ರೆ ಅದು ಕಾಂಗ್ರೆಸ್ 108 ಸ್ಥಾನಗಳಲ್ಲಿ ಈಗಾಗಲೇ ಮುನ್ನಡೆಯನ್ನು ಪಡ್ಕೊಂಡಿರುವಂಥದ್ದು. ಹಾಗೆ 3 ಸ್ಥಾನಗಳಲ್ಲಿ ಈಗಾಗಲೇ ಗೆಲುವನ್ನು ದಾಖಲಿಸಿದೆ ಕಾಂಗ್ರೆಸ್. ಬಿಜೆಪಿ 42 ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿದ್ದರೆ, JDS 45 ಸ್ಥಾನ, KJP 10 ಸ್ಥಾನಗಳು, BSR 3 ಹಾಗೆ ಇತರರು 11 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ. ಇನ್ನು ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಈಗಾಗಲೇ ಗೆಲುವನ್ನು ದಾಖಲಿಸಿರುವಂಥದ್ದು. ಗೆಲುವಿನ ಸಮಯದಲ್ಲಿ ಸಾಕಷ್ಟು ಒಂದು ಹತ್ತಿರದಲ್ಲಿರುವಂತಹ ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಅವರು. ಹಾಗಾಗಿ ಅವರ ಬೆಂಬಲಿಗರು ಈಗಾಗಲೇ ಸಾಕಷ್ಟು ಒಂದು ಹರ್ಷೋದ್ಗಾರದಲ್ಲಿ ತೊಡಗಿದ್ದಾರೆ. ಸಾಕಷ್ಟು ಒಂದು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ನಮ್ಮ ಒಂದು ನಿಮ್ಮ ತೀರ್ಪು ನಾವು ನೀಡ್ತಾ ಇದ್ದೀವಿ, ನಾವು ಜನರಿಗೆ ಕೊಡ್ತಾ ಇದ್ದೀವಿ ನಿಮ್ಮ ತೀರ್ಪು. ನಮ್ಮ ಜೊತೆ JDS ನಿರ್ಣಾಯಕ ನಾರಾಯಣಸ್ವಾಮಿ ನಿಮಗೂ ನೋವಾಗಿತ್ತು, ಆದರೆ ಬಹಳ ಖುಷಿಯ ಒಂದು ದಿನ ಇವತ್ತು ನಿಮಗೆ. ಈಗಾಗಲೇ ಮಾಗಡಿಯಲ್ಲೂ ಕೂಡ ಬಾಲಕೃಷ್ಣ ಅವರು ಗೆಲುವಿನ JDS ನ ಸಾಧನೆ ನಿಮಗೆ ಏನಾಗುತ್ತೆ ಅಂದ್ರೆ, ಮತದಾನದ ನಂತರದಲ್ಲಿ ಏನು ಸಮೀಕ್ಷಾ ವರದಿಗಳು ಬರ್ತಾ ಇತ್ತು, ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇತ್ತು. JDS ಪಕ್ಷನ ಯಾರು ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲ ಅನ್ನುವಂಥ ಒಂದು ಭಾವನೆ ಬಂದಂತ ಕೆಲವೆಲ್ಲನೂ ಕೂಡ 30ರಿಂದ 34 ಒಂದು ಕೆಲವು ಸಮೀಕ್ಷೆಗಳು ಬಂದಿತ್ತು. 34ಕ್ಕೆ ಗರಿಷ್ಠವಾಗಿ ಕೊಟ್ಟಿದ್ದಂಥದ್ದಿತ್ತು. 40ಕ್ಕೆ ಬಂದಿತ್ತು. ಹಾಗಾಗಿ ಮಾನ್ಯ ಜಯರಾಮ್ ಅವರು ಆಗಲೇ ಹೇಳ್ತಿದ್ದಂಥ ರೀತಿಯಲ್ಲಿ JDS ಪಕ್ಷಕ್ಕೆ ಕರ್ನಾಟಕದಲ್ಲಿ ಬೇಸ್ ಇದೆ, ಮೊದಲಿನಲ್ಲೂ ಕೂಡ ಇದೆ.
ಉತ್ತರ ಕರ್ನಾಟಕದಲ್ಲಿ, ಅದರಲ್ಲೂ ಕೂಡ ಹೈದರಾಬಾದ್ ಕರ್ನಾಟಕದಲ್ಲಿ ನಾವು ಸಾಕಷ್ಟು ಶಕ್ತಿಯನ್ನು ಪಡ್ಕೊಂಡಿದ್ವಿ. ಈಗಲೂ ಕೂಡ ಸ್ವಲ್ಪ ಮಟ್ಟಿಗೆ ಅಲ್ಲಲ್ಲಿ ಉಳಿಸ್ಕೊಂಡಿದ್ದೇವೆ. ಮುಂಬೈ ಕರ್ನಾಟಕದಲ್ಲಿ ಕಳೆದ ಬಾರಿ ನಾವು ಹೇಳ್ಕೊಳ್ಳೋವಂಥ ರೀತಿಯ ಫಲಿತಾಂಶ ಬರಲೇ ಇಲ್ಲ. ಅಂಥದ್ರಲ್ಲಿ ಈಗ ಬಿಜಾಪುರದಲ್ಲೂ ಕೂಡ ಬಂದಿರುವಂಥದ್ದು, ಅಲ್ಲಲ್ಲಿ ರಾಜ್ಯದಾದ್ಯಂತ ನಮ್ಮ ಅಸ್ತಿತ್ವವನ್ನು ನಾವು ಕಾಣಬಹುದಾಗಿದೆ. ಈ ಚುನಾವಣಾ ಫಲಿತಾಂಶ ಇನ್ನೂ ಮಾಡಬಹುದಿತ್ತು ಅನ್ನುವಂಥ ಮಾತು ಅದಂತೂ ನಿಜ. ಅದು ನನಗೂ ಕೂಡ ವೈಯಕ್ತಿಕವಾಗಿ ಕೂಡ ಅನ್ನಿಸ್ತಿದೆ. ನಾವು ಸ್ವಲ್ಪ ಮಟ್ಟಿಗೆ ಎಚ್ಚರವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗಮನಿಸಿದರೆ, ವ್ಯಾಪಕವಾದಂಥ ರೀತಿಯಲ್ಲಿ ನಮ್ಮ ನಾಯಕರುಗಳು ಪ್ರವಾಸ ಮಾಡಿದರು. ಆದರೂ ಕೂಡ ಇನ್ನೂ ನಮ್ಮ ಸಾಧನೆ ಹೆಚ್ಚಿಸ್ಕೊಳ್ಳೋದಕ್ಕೆ ಅವಕಾಶ ಇತ್ತು ಅನ್ನುವಂಥ ಭಾವನೆ ನಂದು ಕೂಡ ಇದೆ ಈ ಸಂದರ್ಭದಲ್ಲಿ. ಸೊ ಮಧುಸೂದನ್ ಅವರು, ಈಗ ನೀವು ನಾನು ಹೇಳಿದ BJP ನಾಯಕರಂತಲ್ಲ, JDSನ ಗ್ರೋತನ್ನು ನೀವು ನೆಗ್ಲೆಕ್ಟ್ ಮಾಡೋಕ್ಕಲ್ಲ. ಇದು ವೆಲ್ ಡನ್ ಅಲ್ವಾ? ಎಲ್ಲ ಸ್ವಾಭಾವಿಕ ರೀ. ಒಂದು ನಾನು ಹೇಳ್ತಾ ಇರುವಂಥದ್ದು, ಯಡಿಯೂರಪ್ಪನವ್ರ ವಿರುದ್ಧ ನಿರ್ಣಾಯಕವಾದಂಥ ಹೋರಾಟ ಯಾರು ಮಾಡಿದರೆ ಅದು JDSನವ್ರು ಮಾಡಿದಂಥದ್ದು. ಎಲ್ಲ ಹಗರಣಗಳನ್ನ ಈಚೆ ತೆಗೆದು ಹಾಕಿದ್ದು, ಕೋರ್ಟ್ಗಳಲ್ಲಿ ಕೇಸ್ ಹಾಕಿದ್ದು, ಗವರ್ನರ್ ಹತ್ರ ಹೋಗಿದ್ದು, ಎಲ್ಲ ಹೋರಾಟಗಳನ್ನ ಮಾಡಿದ್ದು ಅದು JDS. ಅಂದ್ರೆ ನಿಮ್ಗೆ ಸ್ಟ್ರಾಂಗ್ ಅಪೋಸಿಷನ್ JDS ಅಂತ ಹೇಳ್ತಾ ಇದ್ರಿ? ಅಲ್ಲ, ಅಪೋಸಿಷನ್ ಅಂತ ಸರಿ, ಅವರು ಪಾದಯಾತ್ರೆ ಮಾಡಿದ್ರು ಬಳ್ಳಾರಿ ಅನೇಕ ಜನ ಒಂದು ಕಮಿಟಿ ಮಾಡಿ ಮೈನಿಂಗ್ ಹಗರಣದ ಬಗ್ಗೆ ಉಗ್ರಪ್ಪ, ಇವರು ಶಂಕರ್ ಕೊಂಡಯ್ಯ ಆವಾಗ್ಲೇ ಇವ್ರಿಗೆ ಮಾಡಿದ್ರು. ನೀವು ಹೇಳ್ಬೋದು ರೂಲಿಂಗ್ ಪಾರ್ಟಿ. ನಾನು ಹೇಳ್ತಾ ಇರುವಂತದ್ದು, ಅಧಿಕೃತ ವಿರೋಧ ಪಕ್ಷ ಆಗಿಲ್ಲದೆ ಇದ್ರೂ ಕೂಡ ಜನತಾದಳ ಜಾತ್ಯತೀತ ಪಕ್ಷ ಬಹಳ ಪರಿಣಾಮಕಾರಿಯಾದಂಥ ರೀತಿಯಲ್ಲಿ ಆಗಿನ ಸರ್ಕಾರದ ಹಗರಣಗಳನ್ನು ಬಯಲಿಗೆ ತರುವಂಥ ರೀತಿಯಲ್ಲಿ ಕೆಲಸ ಮಾಡುವಂಥದ್ದು. ಕಾಂಗ್ರೆಸ್ ಅವರು ಕೂಡ ಒಪ್ಕೊಳ್ಬೇಕಾಗ್ತದೆ ಅನ್ನೋ ಮಾತನ್ನ. ಕೆಲಸ ಯಾರಾದ್ರೂ ಅಧಿಕೃತ ಇಲ್ದಿದ್ದರೂ ಮಾಡಬೇಕು. ಆದ್ರೆ ಒಂದು ಏನಾರಾಗ್ಲಿ ಹೋರಾಟ ಜನತಾ ದಳದ್ದು ಫಲ ಕಾಂಗ್ರೆಸ್ಗೆ ಸಿಗ್ತಾ ಇದೆ. ಇದು ಅಹೋರಾತ್ರಿ ಹೇಳ್ತಾ ಇರೋದು, ಯಡಿಯೂರಪ್ಪನವರು ಚೂರಿ ಇಟ್ಕೊಂಡಿದ್ದೀನಿ, ಚೂರಿ ಹಾಕಿದ್ರು ಅಂತ ಎಲ್ಲರ ಕಡೆ ಚೂರಿ ತೋರಿಸಿ ಅವ್ರು ಯಾರಿಗೆ ಹಾಕಿದ್ರು ಎಲ್ಲ ಗೊತ್ತಿಲ್ಲ. ಯಡಿಯೂರಪ್ಪನವ್ರು ನಮಗಂತೂ ದೊಡ್ಡ ಪ್ರಮಾಣದಲ್ಲಿ ಚೂರಿಯನ್ನ ಹಾಕಿದ್ದಾರೆ. ಆದ್ರೆ ಒಂದು ಈ ಪಕ್ಷಗಳಲ್ಲಿ ನಾನು ಅವಾಗಲೇ ಮಾತನಾಡ್ತಾ ಒಂದು ಮಾತನ್ನು ಹೇಳಿದೆ. ನಾನು ಗೆಲ್ಲೋದಕ್ಕೋಸ್ಕರ ಟಿಕೆಟ್ ಕೊಡುವಂಥದ್ದು, ಇನ್ಯಾರನ್ನೋ ಗೆಲ್ಸೋದಕ್ಕೋಸ್ಕರ ಟಿಕೆಟ್ ಕೊಡಿಸುವಂಥದ್ದು, ಇನ್ಯಾರನ್ನೋ ಸೋಲ್ಸೋದಕ್ಕೋಸ್ಕರ ಟಿಕೆಟ್ ಕೊಡುವಂಥದ್ದು, ಈ ಥರದ ಮೂರೂ ಪ್ರಕ್ರಿಯೆಗಳು ಈ ಬಾರಿ ನಡೆದಿದ್ದಾವೆ. ಈ ಮೂರೂ ಪ್ರಕ್ರಿಯೆಗಳಲ್ಲಿ ಅಲ್ಟಿಮೇಟ್ ಏಟು ತಿಂದಂತಹದ್ದು BJP ಅಂತ ಅನ್ನಿಸ್ತಾ ಇದೆ. ನೇರವಾಗಿ ನೀನು ಯಡಿಯೂರಪ್ಪ ಮತ್ತೊಬ್ಬರು ಶ್ರೀರಾಮುಲು ಎರಡು ಪಾರ್ಟಿಗಳಿಂದ ನಿಮ್ಗೆ ಬಿದ್ದಿದೆ, ಅವ್ರಿಗೆ ಟಾರ್ಗೆಟ್ ಇದ್ದಿದೆ ಎರಡು ಕಣ್ಣು ತೆಗಿಬೇಕು ಅಂತ ತೆಗೆದಾಯ್ತು. ಜಯರಾಮ್ ಅವರೇ, ಈಗ ಅವ್ರು ಹೇಳ್ಬೋದು ನಾವು ಯಡಿಯೂರಪ್ಪನವ್ರು ಕ್ಲೀನ್ ಮಾಡಿದ್ವಿ, ಫ್ಯಾಜನ್ ನಾಯಕ್ ಮನೆ ಕ್ಲೀನ್ ಮಾಡಿದ್ವಿ, ತೊಳೆದ್ವಿ, ಇನ್ನು ಜನ ನಮ್ಮನ್ನು ನೋಡ್ತಾ ಇದ್ದಾರೆ, ನಾವೆಲ್ಲ ಒಟ್ಟಾಗಿದ್ದೀವಿ, ಒಗ್ಗಟ್ಟಿದೆ ಅಂತ ಅನಂತಕುಮಾರ್ ಪದೇ ಹೇಳ್ತಾರೆ. ಕಾಂಗ್ರೆಸ್ನಲ್ಲಿ ಎತ್ತದ ಹೇಳಿದ್ರೆ ಇಕ್ಕಟ್ಟು, JDSನಲ್ಲಿ ಬಿಕ್ಕಟ್ಟು, ನಮ್ಮಲ್ಲಿ ಒಕ್ಕಟ್ಟು ಅಂತ. ಜಯರಾಮ್ ಅವರು, ನನ್ನ ಅಭಿಪ್ರಾಯದಲ್ಲಿ ಯಡಿಯೂರಪ್ಪನವ್ರು BJPಲಿ ಉಳ್ಕೊಂಡು BJP ಪಕ್ಷ ಈ ಚುನಾವಣೆಯಲ್ಲಿ ಸೋಲು ಅನುಭವಿಸ್ತಾ ಇತ್ತು. ಇದ್ದಿದ್ರು ಆಂಟಿ ಇನ್ಕಮೆನ್ಸ್ ಆ ಲೆವೆಲ್ ಇತ್ತು, ಅವ್ರು ಇದ್ದಿದ್ರು ಅನುಭವಿಸ್ತಾ ಇದ್ರು. ಅದು ಇನ್ನೊಂದು ರೀತಿಯಲ್ಲಿ ನೋಡೋದಾದ್ರೆ ಇವತ್ತಿನ ಚುನಾವಣೆ ಫಲಿತಾಂಶ ಏನಾಗಬಹುದು ಅಂದ್ರೆ 2009 ರಿಪಿಟೇಷನ್. ಸಾಗರದಲ್ಲಿ ಈಗ ಕಾಂಗ್ರೆಸ್ನ ಕಾಗೋಡು ತಿಮ್ಮಪ್ಪ ಅವರು ಗೆಲುವನ್ನ ದಾಖಲಿಸಿದ್ದಾರೆ. ಗೆಲುವಿನ ಜಯಭೇರಿಯನ್ನ ಬಾರಿಸಿರುವಂತದ್ದು. ಕಾಗೋಡು ತಿಮ್ಮಪ್ಪಗೆ 12,000ಕ್ಕೂ ಹೆಚ್ಚು ಮತಗಳಿಂದ ಗೆಲುವಾಗಿದೆ. ಕಾಂಗ್ರೆಸ್ ಆ ಮೂಲಕ ಮತ್ತೊಂದು ಸ್ಥಾನವನ್ನ ಇಲ್ಲಿ ಪಡ್ಕೊಂಡಿದೆ. 4 ಸ್ಥಾನಗಳಲ್ಲಿ ಈಗ ಕಾಂಗ್ರೆಸ್ ಗೆದ್ದಂತಾಗ್ತಾ ಇದೆ. JDSನ ಬೇಳೂರು ಗೋಪಾಲಕೃಷ್ಣಗೆ ಇಲ್ಲಿ ಸೋಲಾಗಿದೆ. ಕಾಗೋಡು ತಿಮ್ಮಪ್ಪ ಅವರು ಈಗಾಗಲೇ ಗೆದ್ದಿರುವಂತದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಕಾಂಗ್ರೆಸ್ ಈಗಾಗಲೇ 5 ಕ್ಷೇತ್ರದಲ್ಲಿ ಗೆಲುವನ್ನು ದಾಖಲಿಸಿದಂತಾಯಿತು. ಸಾಗರದಲ್ಲಿ ಕಾಂಗ್ರೆಸ್ನ ಕಾಗೋಡು ತಿಮ್ಮಪ್ಪ ಅವರು ಕೂಡ ಗೆದ್ದಿದ್ದಾರೆ. 12,000ಕ್ಕೂ ಹೆಚ್ಚು ಮತಗಳಿಂದ ಗೆದ್ದಿದ್ದಾರೆ. ಇನ್ನು ತುಮಕೂರಿಗೆ ಬಂದರೂ ಕೂಡ ತುಮಕೂರಿನಲ್ಲೂ ಕಾಂಗ್ರೆಸ್ ಮುನ್ನಡೆಯನ್ನ ಕಾತ್ಕೊಂಡಿರುವಂಥದ್ದು. ತುಮಕೂರಿನಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗೆ ಈಗಾಗಲೇ ಮುನ್ನಡೆಯಾಗಿದೆ. ಇಲ್ಲಿ ತುಮಕೂರು ನಗರದಲ್ಲಿ ಕಾಂಗ್ರೆಸ್ಗೆ ಈಗ ಮುನ್ನಡೆಯಾಗಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಹೆಚ್ಚಿನ ಒಂದು ಮತಗಳ ಅಂತರದಿಂದ ಈಗ ಮುನ್ನಡೆಯನ್ನು ಕಾತ್ಕೊಂಡಿರುವಂತಹ ಕಾಂಗ್ರೆಸ್ನ ಅಭ್ಯರ್ಥಿ ರಫೀಕ್ ಅಹ್ಮದ್ ಅಂತೇಳಿ 6,500ಕ್ಕೂ ಹೆಚ್ಚು ಮತಗಳಿಂದ ಈಗ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ. ರಫೀಕ್ ಅಹ್ಮದ್ ಕಾಂಗ್ರೆಸ್ ಇಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದೆ. ಇನ್ನು ಕನಕಪುರದಲ್ಲಿ DK ಶಿವಕುಮಾರ್ ಗೆಲುವಿನ ಸನಿಹದಲ್ಲಿದ್ದಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ಹೇಳಬೇಕು. ಆಲ್ಮೋಸ್ಟ್ ಹೆಚ್ಚಿನ ಒಂದು ಅಂತರವನ್ನು ಅವರು ಜಾಸ್ತಿ ಮಾಡ್ಕೋತಾ ಇದ್ದಾರೆ. ಹಾಗಾಗಿ DK ಶಿವಕುಮಾರ್ ಅವರು ಗೆಲುವು ಇಲ್ಲಿ ಆಲ್ಮೋಸ್ಟ್ ಖಚಿತವಾಗ್ತದೆ. ಕನಕಪುರದಲ್ಲಿ DK ಶಿವಕುಮಾರ್ ಗೆಲುವು ಖಚಿತವಾಗ್ತದೆ. JDSನ PGR ಸಿಂಧ್ಯಾ ಅವರನ್ನ ಹಿಂದಿಕ್ಕಿದ್ದಾರೆ DK ಶಿವಕುಮಾರ್ ಅವರು. ಗೆಲುವಿನ ಸನಿಹದಲ್ಲಿ DK ಶಿವಕುಮಾರ್ ಅವರಿದ್ದಾರೆ.
ಇನ್ನು BTM ಲೇಔಟಿಗೆ ಬಂದರೆ BTM ಲೇಔಟ್ನಲ್ಲೂ ಕೂಡ ಕಾಂಗ್ರೆಸ್ ಮುನ್ನಡೆಯಾಗಿರುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. BTM ಲೇಔಟ್ನಲ್ಲೂ ಕೂಡ ಕಾಂಗ್ರೆಸ್ ಮುನ್ನಡೆಯಲ್ಲಿದೆ. ರಾಮಲಿಂಗಾರೆಡ್ಡಿಗೆ ಇಲ್ಲಿ ಮುನ್ನಡೆಯಾಗಿದೆ. BTM ಲೇಔಟ್ನಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ರಾಮಲಿಂಗಾರೆಡ್ಡಿ ಮುನ್ನಡೆದಿದ್ದಾರೆ. 12,000ಕ್ಕೂ ಹೆಚ್ಚು ಮತಗಳಿಂದ ಈಗ ರಾಮಲಿಂಗಾರೆಡ್ಡಿಗೆ ಇಲ್ಲಿ ಮುನ್ನಡೆಯಾಗಿದೆ. ಇನ್ನು ಚನ್ನಪಟ್ಟಣಕ್ಕೆ ಬಂದರೆ ಚನ್ನಪಟ್ಟಣದಲ್ಲಿ ಈಗ CP ಯೋಗೇಶ್ವರ್ ಅವರು ಮುನ್ನಡೆಯನ್ನು ಕಾದ್ಕೊಂಡಿರುವಂಥದ್ದು. ಸೊ CP ಯೋಗೇಶ್ವರ್ ಈಗ ಮತ್ತೆ ಮುನ್ನಡೆಯನ್ನು ಇಲ್ಲಿ ಪಡ್ಕೊಂಡಿದ್ದಾರೆ. ಚನ್ನಪಟ್ಟಣದಲ್ಲಿ CP ಯೋಗೇಶ್ವರ್ ಅವರು ಈಗ ಮುನ್ನಡೆಯನ್ನು ಕಾದ್ಕೊಂಡಿದ್ದಾರೆ. 1,500ಕ್ಕೂ ಹೆಚ್ಚು ಮತಗಳಿಂದ ಈಗ ಯೋಗೇಶ್ವರ್ ಮುನ್ನಡೆಯಲ್ಲಿ ಇದ್ದಾರೆ. 8ನೇ ಸುತ್ತಿನ ಮತ ಎಣಿಕೆ ಕಾರ್ಯ ಮುಕ್ತಾಯವಾಗಿದೆ. 8ನೇ ಸುತ್ತಿನ ಎಣಿಕೆಯ ನಂತರ ಯೋಗೇಶ್ವರ್ಗೆ ಇಲ್ಲಿ ಮುನ್ನಡೆಯಾಗಿದೆ. ಇನ್ನು ಹೊನ್ನಾಳಿಯಲ್ಲಿ ರೇಣುಕಾಚಾರ್ಯ ಸೋಲು ಬಹುತೇಕ ಖಚಿತವಾಗ್ತಾ ಇದೆ. ಯಾಕಂದ್ರೆ ಅವರ ಒಂದು ಹಿನ್ನಡೆಯ ಒಂದು ಅಂತರ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಸೊ ಹಾಗಾಗಿ ಬಹುತೇಕ ನಿಶ್ಚಿತವಾಗಿದೆ. ಈಗ KJP ಅಭ್ಯರ್ಥಿಯಾಗಿರುವಂತಹ ಹೊನ್ನಾಳಿಯಲ್ಲಿ ರೇಣುಕಾಚಾರ್ಯ ಈ ಬಾರಿ ಮುಗ್ಗರಿಸುವಂಥದ್ದು ಬಹುತೇಕ ಖಚಿತವಾಗ್ತಾ ಇದೆ. ಮೈಸೂರಲ್ಲಿ ಬಂದರೆ ಈಗ ಶಂಕರಲಿಂಗೇಗೌಡರು ಈಗಾಗಲೇ ಸೋಲನ್ನು ಅನುಭವಿಸಿದ್ದಾರೆ ಅನ್ನುವಂಥದ್ರ ಬಗ್ಗೆ ನಾವಿಲ್ಲಿ ಹೇಳ್ತಾ ಇದ್ದೀವಿ. ಈಗಾಗಲೇ ಚಾಮರಾಜ ಕ್ಷೇತ್ರದಲ್ಲಿ ಶಂಕರಲಿಂಗೇಗೌಡರು ಸೋತಿದ್ದಾರೆ. ಮೈಸೂರಿನ ಚಾಮರಾಜ ಕ್ಷೇತ್ರದಲ್ಲಿ ಶಂಕರಲಿಂಗೇಗೌಡ ಅವರಿಗೆ ಸೋಲಾಗಿದೆ. ಇಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಈಗ ಜಯಭೇರಿಯನ್ನ ಬಾರಿಸಿರುವಂಥದ್ದು. ಕಾಂಗ್ರೆಸ್ ಅಭ್ಯರ್ಥಿ ವಾಸುಗೆ ಇಲ್ಲಿ ಗೆಲುವಾಗಿದೆ. JDSನಿಂದ ಕಣಕ್ಕಿಳಿದಿದ್ದಂತಹ ಶಂಕರಲಿಂಗೇಗೌಡ ಅವರು ಸೋತಿದ್ದಾರೆ. ಮೈಸೂರಿನ ಚಾಮರಾಜ ಕ್ಷೇತ್ರದಲ್ಲಿ ಶಂಕರಲಿಂಗೇಗೌಡರಿಗೆ ಈಗ ಸೋಲಾಗಿದೆ. ಇನ್ನು CM ಜಗದೀಶ್ ಶೆಟ್ಟರ್ ಈ ಬಾರಿಯೂ ಕೂಡ ಗೆಲುವಿನತ್ತ ದಾಪುಗಾಲಿಟ್ಟಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ನಿಂದ ಕಣಕ್ಕಿಳಿದಿರುವಂತಹ CM ಜಗದೀಶ್ ಶೆಟ್ಟರ್ ಗೆಲುವಿನತ್ತ ಮುಂದುವರೆದಿದ್ದಾರೆ. ಸೊ ಆರಂಭದಿಂದಲೂ ಕೂಡ ಅವರು ಮುನ್ನಡೆಯನ್ನ ಕಾದ್ಕೊಂಡಿದ್ರು. ಅತಿ ಹೆಚ್ಚಿನ ಒಂದು ಅಂತರವನ್ನ ಕೂಡ ಕಾದ್ಕೊಂಡಿದ್ರು. ಆ ಮೂಲಕ ಜಗದೀಶ್ ಶೆಟ್ಟರ್ ಅವರು ಈಗ ಗೆಲುವಿನ ಹತ್ತಿರ ಬರ್ತಾ ಇದ್ದಾರೆ. ಗೆಲುವಿನ ಸನಿಹದಲ್ಲಿ ಈಗ ಜಗದೀಶ್ ಶೆಟ್ಟರ್ ಅವರಿದ್ದಾರೆ. CM ಜಗದೀಶ್ ಶೆಟ್ಟರ್ ಈಗ ಗೆಲುವಿನ ಹತ್ತಿರಕ್ಕೆ ಹೋಗ್ತಾ ಇದ್ದಾರೆ. ಎಸ್ ಲಕ್ಷ್ಮಣ ರೆಹಮಾನ್ ಈಗ ನಮ್ಮ ಪ್ಯಾನಲ್ ಇಂದ ಇಬ್ರು ಹೋಗ್ತಾರೆ. ಅಂದ್ರೆ ಜಯರಾಮ್ ಮತ್ತೆ ಮೋಟನ್ ಕೊನೆಯದಾಗಿ ಬಹುತೇಕ ಟ್ರೆಂಡ್ ಹೋಗ್ತಾ ಇದೆ. ಗೆಲುವಿನ ಒಂದೊಂದು ರಿಸಲ್ಟ್ ಕೂಡ ಕೊಡ್ತಾ ಇದೀವಿ. ಬಹಳ ಪಕ್ಕ ಮತ್ತೆ ನಿಖರವಾಗಿ TV9 ಕೊಡ್ತಾ ಇದೆ. ಯಾಕಂದ್ರೆ ಜನತಾ ತೀರ್ಪು ನಮ್ಮ ಮೂಲಕ ಜನರಿಗೆ ತಲುಪಿಸ್ತಾ ಇದೀವಿ. ಯಾಕಂದ್ರೆ ಜನತಾ ಜನಾರ್ದನನೇ ಇವತ್ತು ನ್ಯಾಯಾಧೀಶ. ಆ ನ್ಯಾಯಾಧೀಶ ಏನ್ ತೀರ್ಪು ಕೊಡ್ತಾನೆ ಜನ ಕೊಡೋದು ನಮ್ಮ ಕೆಲಸ. ಬಹುತೇಕ ಕಡೆಗಳು ಜನತಾ ನ್ಯಾಯಾಲಯದಲ್ಲಿ ನಿಮ್ಮ ಒಂದು 6-7 ಜನ ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸ್ತಾ ಇದ್ದಾರೆ. ಬಹುತೇಕ ಗೆಲುವಿನ ಟ್ರೆಂಡ್ ನಡೀತಾ ಇದೆ. ಇಲ್ಲ, ನಿಮ್ಮ ಅಸೆಸ್ಮೆಂಟ್ ಏನಿತ್ತು ಅದು ಹೆಚ್ಚು ಕಡಿಮೆ ಹತ್ತಿರವಾಗಿ ಬಂದಿದೆ ವೋಟರ್ ರಿಪೋರ್ಟ್ಸ್ ಪ್ರಕಾರ. ಅದಕ್ಕೆ ನಾವು ನಿಮಗೆ ಒಂದನೇ ಹೇಳೋಣ. ಅಲ್ಲಲ್ಲ, ರಿಪೋರ್ಟ್ ಕರೆಕ್ಟ್ ಆಗಿ ಕೊಟ್ಟಿರೋದಕ್ಕೆ ಜೊತೆಗೆ ನಮಗೆ ಜನ ಬೆಂಬಲ ಕೊಟ್ಟಿರೋದಕ್ಕೆ ಸಪ್ರೇಟ್ ಆಗಿ ನಾ ಹೇಳ್ತೀನಿ. ಈ ಮಧ್ಯೆ ನಾನು ಎಲ್ಲ ಪಾರ್ಟಿಯವರಿಗೆ ಜನರಿಗೆ ಹೇಳಬೇಕಾಗಿದ್ದು ಕೆಲವೊಂದು ಮಾತು ಅಂತ ಹೇಳಿದ್ರೆ, ನಮ್ಮ ಇವರು ಮಧುಸೂದನ್ ಮೊದಲೇ ಹೇಳಿದ್ರು ಈ ಸಾರಿ ನಮಗೆ ಆರ್ಥಿಕ ಮುಗ್ಗಟ್ಟುನಿಂದಾಗಿ ನಾವು ಹೆಚ್ಚು ಸೀಟನ್ನು ಗೆಲ್ಲಿಕ್ಕೆ ಆಗಲಿಲ್ಲ ಅಂತ. ಅದಕ್ಕೆ ನಾನು ಹೇಳಿದೆ, ಯಾಕೆಂದ್ರೆ ಹಣವನ್ನು ಯಡಿಯೂರಪ್ಪನವ್ರು ಹೋಗೋತ್ತಿಗೆ ಎಲ್ಲರದು ಕಸ್ಕೊಂಡು ಹೋದ್ರ ಎಂತ ಕತೆ ಅಂತ ಹೇಳಿದೆ. ಅದು ಕೇಳಿಸ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಒಂದು ಹೇಳ್ತೀನಿ ಅಂತ ಹೇಳಿದ್ರೆ, ಅವರು ಕೂಡ ಅದನ್ನು ಹೇಳಿದ್ರೆ ಕೆಟ್ಟ ರಾಜಕಾರಣವನ್ನು ನಾವು ಇಲ್ಲಿ ಹುಟ್ಟಾಕಿದ್ದೀವಿ ಅನ್ನೋದನ್ನ ಅವರ ನೈತಿಕವಾಗಿ ಒಪ್ಕೊಂಡಂಗೆ ಹೇಳಿದರೆ, ಮುಂದಿನ ದಿನಗಳು ಇಂಥ ರಾಜಕಾರಣ ಇರಬಾರ್ದು. ಅಟ್ಲೀಸ್ಟ್ ಮುಂದೆ ಆದರೂ ರಾಜಕೀಯ ಪಕ್ಷಗಳು ಅರ್ಥ ಮಾಡ್ಕೊಳ್ಬೇಕು, ಹಣ ಇದ್ದವರಿಗೆ ನಾವು ನಿಲ್ಲಿಸಬೇಕು ಅನ್ನೋದು ಹೋಗ್ಬೇಕು. ಯಾರು ಜನಸಾಮಾನ್ಯರೊಟ್ಟಿಗೆ, ನಾನು ಜನರೆಲ್ಲ ಹೇಳ್ತಾರೆ, ಯಾರು ಜನಸಾಮಾನ್ಯರೊಟ್ಟಿಗೆ ಇರ್ತಾರೆ, ಕಮಿಟೆಡ್ ಫಾರ್ ಯಾರು ದೊಡ್ಡ ದೊಡ್ಡ ನಾಯಕರಿದ್ದಾರೆ ಅವ್ರ ಮಕ್ಕಳಿಗೆ ಟಿಕೆಟ್, ಯಾರು ದುಡ್ದಿರ್ತಾರೆ ಅವ್ರಿಗೆ ಟಿಕೆಟ್ ಇಲ್ಲ, ಜನರೆಲ್ಲ ಹೇಳ್ತಿರೋದು. ನಿಮ್ಮಲ್ಲೂ ಕೂಡ ಮಾತಿನಿಂದ ಅರ್ಥ ಆಗ್ತದೆ. ಅದನ್ನ ನಾವು ಮಾಡಬಾರ್ದು. ಮುಂದೆ ಕಮಿಟೆಡ್ ಯಾರು ಇರ್ತಾರೆ, ಕಮಿಟೆಡ್ ಕಾಸ್ಗೋಸ್ಕರ ಹೋರಾಟ ಮಾಡ್ತಾರೆ ಅಂಥವ್ರನ್ನ ಈಗ ಶಕುಂತಲಾ ಶೆಟ್ಟಿ ಹಣ ಇದ್ದೇನು ಗೆದ್ದು ಬರಲಿಲ್ಲ. 78ರಲ್ಲಿ ನಾನು ಐ ವಾಸ್ ಎ ಗೌರ್ಮೆಂಟ್ ಎಂಪ್ಲಾಯ್, 3 ಪೈಸೆ ಇಲ್ಲ, ಬರೀ ಕೈಲಿ ಬಂದೆ. ಅವಾಗ ನನಗೆ ದೇವರಾಜ್ ಅರಸು ಲೀಡರ್ ನನ್ನನ್ನು ಗೆಲ್ಸಿದ್ರು. 19,000 ಹೋಟೆಲ್ ಗೆದ್ದಿದ್ದೀನಿ. ಯಾವ ಹಣ ಹಂಚಲಿಲ್ಲ, ಅಲ್ಲ ಯಾವ ಹಣ ಹಂಚಲಿಲ್ಲ. ಆದರೆ ಈಗ ನೋಡಿ, ಹಣ ಹಂಚಲಿಲ್ಲ ಅಂದ್ರೆ ನಾವು ಗೆಲ್ಲಿಕ್ಕೆ ಸಾಧ್ಯ ಅಂತ ಹೇಳಿ ರಾಜಕೀಯ ನಾಯಕರುಗಳು ನಾವು ಜನರ ಮುಂದೆ ಹೇಳ್ತೀವಿ ಅಂತ ಹೇಳಿದ್ರೆ, ಇದು ನಿಜವಾಗ್ಲೂ ಒಂಥರ ನಾವೆಲ್ಲ ವಿಚಾರ ಮಾಡಬೇಕಂಥದ್ದು ಮತ್ತು ಜನಸಾಮಾನ್ಯರಿಗೆ ನಾವೊಂದು ರೀತಿ ತಲೆ ಬಗ್ಗಿಸುವಂಥ ವಿಷಯ ಇದಾಗಬಾರ್ದು. ಮುಂದೆ ಜನಸಾಮಾನ್ಯರು ಕೂಡ ಇದನ್ನು ಅರ್ಥ ಮಾಡಿಕೊಂಡು ಯಾರು ಜನಸಾಮಾನ್ಯರ ಪರವಾಗಿ ಕೆಲಸ ಮಾಡ್ತಾರೆ
ಕಮಿಟೆಡ್ ಇದ್ದಾರೆ, ಅಂಥವ್ರನ್ನ ಅಂಥ ಪಕ್ಷವನ್ನು ಗೆಲ್ಲಿಸುವ ಕೆಲಸವನ್ನ ಮಾಡಲಿ. ಈಗ ನಮಗೆ ಕಾಂಗ್ರೆಸ್ಸಿಗೆ ಅವರು ಬೆಂಬಲವನ್ನ ಹೆಚ್ಚು ತೋರಿಸಿದ್ದಾರೆ. ಹಾಗಾಗಿ ನಾನು ಮತದಾರರಿಗೆ ಈಗಲೇ ಮೊದಲೇ ಕೃತಜ್ಞತೆ ನಾವು ಬೆಳಿಗ್ಗೆ ಅದೇ ಹೇಳಿದ್ರು, ಬಹಳ ನಗ್ನಗ್ತಾ ಬಂದಿದ್ರು. ಆದ್ರೆ ಎಲ್ಲ ಒಂದ್ ಕಡೆ ಹಂಗ ಅಸೆಂಬ್ಲಿ ಇದಕ್ಕೆ ವರ್ಡಿಕ್ಟ್ ಇದೆ. ನಾನು ಅವರೇ ಹೇಳ್ದಂಗೆ 2009 ರಿಪಿಟೇಷನ್ ಆಗ್ತಾ ಇದೆ. 2008 110 ಬಿಜೆಪಿಗೆ ಇತ್ತು, ಅದು ಕಾಂಗ್ರೆಸ್ ಬರ್ಬೋದು. ಆದ್ರೆ ಏನಪ್ಪಾ ಅಂದ್ರೆ ಈ ಇಂಡಿಪೆಂಡೆನ್ಸ್ ಅಲ್ಲಿ ಸುಮಾರು ಜನ ರೆಬಲ್ ಕ್ಯಾಂಡಿಡೇಟ್ಸ್ ಅವ್ರು ವಾಪಸ್ ಹೋಗ್ಬೋದು. ಹಂಗಾಗಿ ಅವ್ರು ಯಾರೋ ಬೇರೆ ಪಕ್ಷದ ಮೇಲೆ ಅವಲಂಬಿಸದೆ ವಿತೌಟ್ ಬೀಯಿಂಗ್ ಅಟ್ ದಿ ಕರ್ಟಿಸಿ ಆಫ್ ಎನಿ ಅದರ್ ಪಾರ್ಟಿ ಅವರೇ ಒಂದು ಸರ್ಕಾರ ನಡೆಸಬಹುದು ಅಂತ ನನ್ಗನ್ಸ್ತಾ ಇದೆ. ಕಾಂಗ್ರೆಸ್ ಕುತಂತ್ರ ರಾಜಕೀಯಕ್ಕೆ ದೊಡ್ಡ ಏಟ್ ಬಿದ್ದಿದೆ ಕುತಂತ್ರ. ವೆರಿ ಮಚ್ ಜಯರಾಮರೇ. ಈಗ HD ಕೋಟೆ ಅಭ್ಯರ್ಥಿಯಲ್ಲಿ JDS ಗೆಲುವನ್ನ ದಾಖಲಿಸಿರುವಂಥದ್ದು. HD ಕೋಟೆಯಲ್ಲಿ JDS ನ ಚಿಕ್ಕಮಾದು ಅವರು ಗೆಲುವನ್ನ ದಾಖಲಿಸಿದ್ದಾರೆ. JDS ನ ಅಭ್ಯರ್ಥಿಯಾಗಿರುವಂತಹ ಚಿಕ್ಕಮಾದು ಅವರು ಈಗಾಗಲೇ ಗೆಲುವನ್ನ ದಾಖಲಿಸಿದ್ದಾರೆ. ಗೆಲುವಿನ ಖಾತೆಯನ್ನ JDS ಈಗ ತೆರೆದಿದೆ. JDS ಈಗಾಗಲೇ ಚಿಕ್ಕಮಾದು ಅವರು ಗೆದ್ದಿದ್ದಾರೆ. HD ಕೋಟೆಯಲ್ಲಿ ಈಗಾಗಲೇ JDS ಅಭ್ಯರ್ಥಿ ಗೆಲುವನ್ನು ದಾಖಲಿಸಿರುವಂಥದ್ದು. ಇನ್ನು ಇಂಡಿಗೆ ಬರೋಣ. ಸೊ ಇಂಡಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಬಹುತೇಕ ಖಚಿತವಾಗ್ತಾ ಇದೆ. ಇಂಡಿಯಲ್ಲೂ ಕೂಡ ಕಾಂಗ್ರೆಸ್ ತನ್ನ ಒಂದು ಖಾತೆಯನ್ನು ಓಪನ್ ಮಾಡ್ತಾ ಇರುವಂಥದ್ದು. ಇಂಡಿಯಲ್ಲಿ ಕಾಂಗ್ರೆಸ್ ಗೆಲುವು ಬಹುತೇಕ ನಿಶ್ಚಿತವಾಗ್ತಿದೆ. ಇಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಯಶವಂತರಾಯಗೌಡ ಪಾಟೀಲ್ಗೆ ಗೆಲುವು ಆಲ್ಮೋಸ್ಟ್ ಖಚಿತ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಮಾಹಿತಿ ಲಭ್ಯವಾಗ್ತಾ ಇದೆ. ಅಂದ್ರೆ ಇಲ್ಲಿ ನಾವು ಈಗ ಪ್ರಸಕ್ತ ಟ್ರೆಂಡ್ ನೋಡ್ತಾ ಇದ್ರೆ ಈಗ ಕಾಂಗ್ರೆಸ್ನ ಅಭ್ಯರ್ಥಿ ಇಲ್ಲಿ ಗೆಲುವನ್ನ ದಾಖಲಿಸ್ತಾ ಇದ್ರೆ ಇಂಡಿಯಲ್ಲಿ ಕಾಂಗ್ರೆಸ್ನ ಗೆಲುವು ಖಚಿತವಾಗಿದೆ. ಇನ್ನು ಶಾಂತಿನಗರ ಕ್ಷೇತ್ರಕ್ಕೆ ಬಂದ್ರೆ ಬೆಂಗಳೂರಿನ ಶಾಂತಿನಗರ ಕ್ಷೇತ್ರದಲ್ಲಿ NA ಹ್ಯಾರಿಸ್ ಈಗ ಮುನ್ನಡೆಯನ್ನ ಕಾತ್ಕೊಂಡಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿ NA ಹ್ಯಾರಿಸ್ ಇಲ್ಲಿ ಮುನ್ನಡೆಯನ್ನ ಕಾತ್ಕೊಂಡಿರುವಂಥದ್ದು. ಶಾಂತಿನಗರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಹ್ಯಾರಿಸ್ಗೆ ಮುನ್ನಡೆಯಾಗಿದೆ. 9,000ಕ್ಕೂ ಹೆಚ್ಚು ಮತಗಳಿಂದ ಈಗ ಮುನ್ನಡೆಯನ್ನ ಕಾತ್ಕೊಂಡಿರುವಂತಹ NA ಹ್ಯಾರಿಸ್. ಇನ್ನು ಟಿ ನರಸೀಪುರದಲ್ಲೂ ಕೂಡ JDS ಗೆಲುವು ಬಹುತೇಕ ಖಚಿತ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಟಿ ನರಸೀಪುರದಲ್ಲೂ ಕೂಡ JDS ಅಭ್ಯರ್ಥಿಗೆ ಗೆಲುವಾಗುವಂಥದ್ದು ಬಹುತೇಕ ನಿಶ್ಚಿತ. ಟಿ ನರಸೀಪುರದಲ್ಲಿ JDS ಗೆಲುವು ಬಹುತೇಕ ಖಚಿತ. ಇನ್ನು ಸಿದ್ದರಾಮಯ್ಯ ಆಪ್ತ ಮಹದೇವಪ್ಪಗೆ ಇಲ್ಲಿ ಸೋಲು ಖಚಿತವಾಗ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸಿದ್ದರಾಮಯ್ಯ ಅವರ ಆಪ್ತ ಮಹದೇವಪ್ಪಗೆ ಇಲ್ಲಿ ಸೋಲಾಗ್ತಾ ಇದೆ. ಸಿದ್ದರಾಮಯ್ಯ ಆಪ್ತ ಅಲ್ಲ, ಲೆಫ್ಟ್ ರೈಟ್ ಇದ್ದಂಗೆ ಸಿದ್ದರಾಮಯ್ಯಗೆ ಮಹದೇವಪ್ಪ, ಮತ್ತೊಂದ್ ಕಡೆ ಇಬ್ರಾಹಿಂ. ಬಹುತೇಕ ಇಬ್ರು ಸೋತ್ರೆ. ಸಿದ್ದರಾಮಯ್ಯ ಒಂದ್ ರೀತಿ ಎರಡೂ ಕೈ ಹೋದಾಗ ಕಷ್ಟ ಹೊಡುತ್ತೆ. ಎಸ್, ಸಿದ್ದರಾಮಯ್ಯ ಅವರ ಆಪ್ತ ಮಹದೇವಪ್ಪಗೆ ಇಲ್ಲಿ ಸೋಲಾಗ್ತಾ ಇದೆ. JDS ನ ಅಭ್ಯರ್ಥಿ ಇಲ್ಲಿ ಗೆಲುವನ್ನು ದಾಖಲಿಸಿದ್ದಾರೆ. ಇನ್ನು ಚಳ್ಳಕೆರೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಗೆಲುವು ಆಲ್ಮೋಸ್ಟ್ ಖಚಿತ ಅಂತ ಹೇಳಿ ಹೇಳಲಾಗ್ತಾ ಇದೆ. ಯಾಕಂದ್ರೆ ಇಲ್ಲಿ ಸಾಕಷ್ಟು ಒಂದು ಗೆಲುವಿನ ಸನಿಹಕ್ಕೆ ಬಂದಿರುವಂತಹ ಕಾಂಗ್ರೆಸ್ನ ಅಭ್ಯರ್ಥಿ. ಚಳ್ಳಕೆರೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯ ಗೆಲುವು ಕೂಡ ಬಹುತೇಕ ಖಚಿತವಾಗ್ತಾ ಇದೆ. ಸೊ ಇಲ್ಲಿ ಭಾರಿ ಅಂತರದಲ್ಲಿ ರಘುಮೂರ್ತಿ ಅವರಿಗೆ ಗೆಲುವಾಗುವಂಥದ್ದು ಕೂಡ ಖಚಿತವಾಗ್ತದೆ. ಭಾರಿ ಅಂತರದಲ್ಲಿ ರಘುಮೂರ್ತಿ ಅವರು ಗೆಲ್ಲುವಂತಹ ಸಾಧ್ಯತೆಗಳೇ ಹೆಚ್ಚಾಗಿ ಕಂಡುಬರ್ತಿರುವಂಥದ್ದು. ಗೆಲುವಿನ ಸನಿಹದಲ್ಲಿ ಈಗಾಗಲೇ ಇದ್ದಾರೆ. ಚಳ್ಳಕೆರೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಗೆಲುವು ಖಚಿತವಾಗ್ತಾ ಇದೆ. ಒಂದ್ಸತಿ ಓವರ್ ಆಲ್ ಟ್ಯಾಲಿ ನೋಡೋಣ ಕ್ವಿಕ್ ಆಗಿ. ಸೊ ಕಾಂಗ್ರೆಸ್ ಪಕ್ಷ ಎಷ್ಟು ಸ್ಥಾನದಲ್ಲಿ ಮುಂದುವರೆದಿದೆ, ಹಾಗೆ ಎಷ್ಟು ಸ್ಥಾನಗಳನ್ನ ಗೆದ್ದೆ ಅನ್ನೋದನ್ನ ನೋಡಿದ್ರೆ ಕಾಂಗ್ರೆಸ್ 103ರಲ್ಲಿ ಮುನ್ನಡೆಯನ್ನ ಕಾತ್ಕೊಂಡಿದೆ. ಹಾಗೆ 5 ಕ್ಷೇತ್ರದಲ್ಲಿ ಈಗಾಗಲೇ ಗೆಲುವನ್ನು ದಾಖಲಿಸಿರುವಂಥದ್ದು. ಬಿಜೆಪಿ 42ರಲ್ಲಿ ಮುನ್ನಡೆ ಇದ್ರೆ 1 ಕ್ಷೇತ್ರದಲ್ಲಿ ಈಗಾಗಲೇ ಗೆದ್ದಿದೆ. JDS 42ರಲ್ಲಿ ಮುನ್ನಡೆಯಲ್ಲಿದೆ, 1 ಕ್ಷೇತ್ರವನ್ನ ಈಗಾಗಲೇ ಗೆದ್ದಿದೆ. ಇನ್ನು ಇತರರು 12 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಪಡೆದಿದ್ರೆ ಇನ್ನು ಒಬ್ರು ಈಗಾಗಲೇ ಹಾಲಾಡಿ ಶ್ರೀನಿವಾಸ ಶೆಟ್ಟರು ಗೆಲುವನ್ನು ದಾಖಲಿಸಿರುವಂಥದ್ದು. ಸೊ ಒಟ್ಟಾರೆ ಈ ಟ್ಯಾಲಿಯನ್ನು ಗಮನಿಸಿದರೆ ಕಾಂಗ್ರೆಸ್ 103, 5ರಲ್ಲಿ ಗೆಲುವು, ಬಿಜೆಪಿ 42, ಹಾಗೆ 1ರಲ್ಲಿ ಗೆಲುವು, JDS 42ರಲ್ಲಿ ಮುನ್ನಡೆ, 1ರಲ್ಲಿ ಗೆಲುವನ್ನು ದಾಖಲಿಸಿತು. ಎಸ್ ಲಕ್ಷ್ಮಣ್. ಸೊ ರೇವಣ್ಣ ಜೊತೆಗೆ ಕಾಂಗ್ರೆಸ್ ಸೇರಿದಾಕಂತ ರೇವಣ್ಣ ಕೂಡ ಇದ್ದಾರೆ. ರೇವಣ್ಣ ಅವರೇ, ಕಾಂಗ್ರೆಸ್ಸೇ ವೈರಿ ಅಂತ ಹೇಳಿ ನಿಮ್ಮ ನಾಯಕರು ಅನೇಕ ಬಾರಿ ಹೇಳಿದ್ರೆ, ಇವತ್ತು ಟ್ರೆಂಡ್ ನೋಡ್ತಾ ಇದ್ರಿ 103, 104, 105 ತನಕ ಬರ್ತಾ ಇದ್ರಿ. ಮೋಸ್ಟ್ಲಿ ಈ ಕಾಂಗ್ರೆಸ್ ವೈರಿ ಎಫೆಕ್ಟ್ ಅಂತದ್ದು ಆ ರೀತಿ ಏನಲ್ಲ. ಒಳಸುಳಿ ಒಳ ಭಿನ್ನಮತ ಜನಾಭಿಪ್ರಾಯ ಬಂದಾಗ ನಾವು ಅದನ್ನು ಅಕ್ಸೆಪ್ಟ್ ಮಾಡಬೇಕಾಗುತ್ತೆ. ಆ ರೀತಿ ಏನಿಲ್ಲ. ನೀವೇನು ಹೇಳಿದ್ರೆ ನಾವು 120 ಬರ್ತೀವಿ, ಸಿಂಪಲ್ ಮೆಜಾರಿಟಿ ಬರುತ್ತೆ, ಕ್ಲಿಯರ್ ಅಂತ ಅನಿಸ್ತಾ ಇಲ್ಲ. ಹಂಗಿದೆ ಮೆಜಾರಿಟಿ ಅಂತಾನೆ, ಆದರೆ ಸ್ವಲ್ಪ ಹಿನ್ನಡೆ ಆಗಿದೆ. ಅದು ಏನಕ್ಕೆ ಆಯಿತು ಅಂತ ನಾನು ಕೇಳಿದ್ದು.
ಅದೇ ಕೊನೆ ಹಂತದಲ್ಲಿ ಎರಡನೇ ಟಿಕೆಟ್ ಹಂಚಿಕೆಯಲ್ಲಿ ಸ್ವಲ್ಪ ನಮ್ಮವರು ಸ್ವಲ್ಪ ತಪ್ಪು ಮಾಡೋದು ಅಂತ ಅನ್ನಿಸ್ತಾ ಇದೆ. ಅದರಲ್ಲೇನು ಏಕೆಂದರೆ ಆ ರಿಸಲ್ಟ್ ನೋಡಿದಾಗ 177 ಏನು ಮೊದಲು ರಿಸಲ್ಟ್ ಇದು ಕ್ಯಾಂಡಿಡೇಟ್ಸ್ ಡಿಕ್ಲೇರ್ ಮಾಡಿದ್ದಾರೆ. ಅದರ ಲಿಸ್ಟಲ್ಲಿ ಬಹುತೇಕ ಗೆಲುವಿದೆ. ಅಂದರೆ ಟಿಕೆಟು ಕೆಲಸ ಮಾಡಿದವರು ಟಿಕೆಟ್ ಈ ಭಾಗ ಅದರಲ್ಲೂ ಹೆಚ್ಚು ನಮಗೆ ಏನು ಬಿದ್ದಿರೋದು ಈಗ ನಮ್ಮ ಕಣ್ಣು ಕಾಣ್ತಾ ಇರೋದು ಬೆಂಗಳೂರು ಮತ್ತು ಬೆಂಗಳೂರು ಸುತ್ತಮುತ್ತ ನಮ್ಮ ಕರ್ನಾಟಕವನ್ನು ನಾವು 4-5 ಭಾಗ ಮಾಡ್ಕೊಂಡಿದ್ವಿ. ಬಾಂಬೆ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಮಧ್ಯ ಕರ್ನಾಟಕ, ಕರಾವಳಿ ಮತ್ತು ಹಳೆ ಮೈಸೂರು. ಇಲ್ಲೇ ನಮಗೀಗ ನಮ್ಮ ಎಕ್ಸ್ಪೆಕ್ಟೇಷನ್ ವ್ಯತ್ಯಾಸ ಆಗಿರೋದು ಇಲ್ಲ. ಅಂದರೆ ಹಳೆ ಮೈಸೂರು ಕನ್ನಡ ಸೆಂಟ್ರಲ್ ಆ್ಯಂಡ್ ಹಳೆ ಮೈಸೂರು, ಹೆಚ್ಚು ಹಳೆ ಮೈಸೂರಿನಲ್ಲಿ. ಬೆಂಗಳೂರಿನಾಗೂ ತುಂಬ ಬೆಂಗಳೂರಲ್ಲಿ ಮೇಜರ್ ಎಫೆಕ್ಟ್ ಬೆಂಗಳೂರದೇ ಆಗ್ತಾ ಇದೆ ಇವಾಗ. ಅಂದರೆ ನೀವು ತಪ್ಪು ಮಾಡ್ಕೊಂಡಿದ್ದೀರಿ ಬಹುತೇಕ ನಮ್ಮದು ಅದಕ್ಕೆ ಅನಿಸ್ತಾ ಇದೆ. ನೋಡೋಣ ಮುಂದೆ ಇನ್ನೂ ಸ್ವಲ್ಪ ಬರಲಿ. ಬೆಂಗಳೂರಿನಲ್ಲಿ ಹೆಬ್ಬಾಳದಲ್ಲೂ ಕೂಡ ಮನೆ ರೇವಣ್ಣವರು ಕಳೆದ ಬಾರಿ ಬಹಳ ಹತ್ತಿರದಲ್ಲಿ ಸೋತಿದ್ರು. ಇಲ್ಲ, ಅದನ್ನ ಕೇಳಿದೆ, ಯಾಕಂದ್ರೆ ಅದು ಆಗೋಗಿರೋದು ಪ್ರಬಲವಾದಂಥ ಅಭ್ಯರ್ಥಿ ಆಗಿರ್ತಿದ್ರು ಕಾಂಗ್ರೆಸ್. ಇಲ್ಲ, ಈಗ ಇಲ್ಲೊಂದೇ ಅಲ್ಲ ನಾರಾಯಣ ಸ್ವಾಮಿ ಅವರ, ಇಲ್ಲಿ 8-10 ಸೀಟ್ ಅದಾಗೆ ಇದೆ ನೋಡಿ. ಅದಕ್ಕೆ ಕೇಳಿದೆ ಕಾಂಗ್ರೆಸ್ ಅಂತ ಕೇಳಿದೆ. ನಾವು ಇದು ಉತ್ತರನ ಕೊಡ್ತಾ ಇಲ್ಲ, ನೀವು ಬೇರೆ ಅಲ್ಲ ಅವ್ರ ಬಗ್ಗೆ ಹೇಳಲಿಕ್ಕೆ ಕಾರಣಕ್ಕೋಸ್ಕರವಾಗಿ ನಾವು ಅಲ್ಲಿ ಗೆಲ್ತಾ ಇದ್ದೀವಿ. ಹೆಬ್ಬಾಳ್ ನಾವು ಅಲ್ಲಿ ಗೆಲ್ತೀವಿ. ಮಟ್ಟವ್ರು ಈಗ ರೇವಣ್ಣರನ್ನ ನೇರವಾಗಿ ಕೇಳಿದೆ, ಕಾಂಗ್ರೆಸ್ ವೈರಿ ಅಂತ ಹೇಳ್ಬಿಟ್ಟು ಅವ್ರ ನಾಯಕರು ಖರ್ಗೆ ಕೂಡ ಅನೇಕ ಬಾರಿ ಹೇಳಿದ್ದಾರೆ. ಸೊ ಈ ಒಂದು ಟ್ರೆಂಡ್ ನೋಡ್ತಾರೆ, 104-105 ಬಂದು ನಿಲ್ತಾ ಇರೋದು ನೋಡಿದ್ರೆ ಇವ್ರ ಒಳಗಡೆದೇ ಇದು ಎಫೆಕ್ಟ್, ಇದು ಪರಿಣಾಮ. ಇದು ಕಾಂಗ್ರೆಸ್ನ ಈ ಸ್ವಭಾವ ಎಷ್ಟೊಂದು ಖ್ಯಾತಿ ಪಡೆದಿದೆ ಅಂದರೆ ಸಾಮಾನ್ಯವಾಗಿ ಕಾಲು ಎಳೆಯೋದಕ್ಕೆ ಕಾಂಗ್ರೆಸ್ ಮಾಡೋದು ಅಂತ ಹೇಳ್ತಾರೆ ಜನರು. ಯಾರಾದ್ರೂ ಕಾಲು ಎಳೆದಿದ್ರೆ ಕಾಂಗ್ರೆಸ್ ಮಾಡೋದು ಅಂತ. ಅಲ್ಲ, ಅದು ಇಲ್ಲಿ ತನಕ ಇದ್ದಂಥದ್ದು. ಹೌದು, ಈಗ ಚೇಂಜ್ ಆಗಿದೆ. ಬಿಜೆಪಿಯಲ್ಲಿ ನಮ್ಮಲ್ಲಿ ಏನಾಗ್ತಾ ಇತ್ತಂದ್ರೆ ಮುಂಚೆ ಎಲ್ಲ ನಾವೆಲ್ಲ ಹೇಳ್ತಾ ಇದ್ವಿ ಜನತಾದಳ ಅಂದ್ರೆ ಜಗಳಾದಳ ಅಂತ ಇದ್ವಿ ನಾವು. ಜಗಳ ಆಡ್ಲಿಕ್ಕೆ ಜನತಾದಳದವರು, ಕಾಲು ಎಳೆಯೋದಕ್ಕೆ, ಭ್ರಷ್ಟಾಚಾರ ಮಾಡಕ್ಕೆ, ಚುನಾವಣಾ ಭ್ರಷ್ಟಾಚಾರ ಮಾಡ್ಲಿಕ್ಕೆ ಕಾಂಗ್ರೆಸ್ನವರು. ಈಗ ಜಗಳ ಆಡೋದಕ್ಕೆ ಬಿಜೆಪಿ ಅಂತನ್ನುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಈಗ ಅಷ್ಟು ಮಾತ್ರ ಅಲ್ಲ, ಭ್ರಷ್ಟಾಚಾರಕ್ಕೂ ಕೂಡ ಬಿಜೆಪಿ ಇಲ್ಲ ಅಲ್ಲ, ಭ್ರಷ್ಟಾಚಾರಕ್ಕೆ ನಮ್ಮಲ್ಲಿ ಏನ್ ಇದ್ರು ಅವರು ಬಿಟ್ಟೋಗಿಲ್ಲ. ಎಷ್ಟು ಮಂದಿ ನಾವು ಟ್ರೆಂಡ್ ಬಗ್ಗೆ ಮಾತಾಡ್ತಾ ಇದ್ದೀವಿ. 105ಕ್ಕೆ 104 ಒಳಗೆ ಇದೆ. ಕಾಂಗ್ರೆಸ್ನ ಈ ರಿಸಲ್ಟ್ ಬಹಳ ನಿರೀಕ್ಷಿತವಾದದ್ದು. ಬಹಳ ಮಂದಿ ಈಗ ನೀವು 9 ವರ್ಷದ ಮೊದಲ 20 ತಿಂಗಳು ಬಿಟ್ಟರೆ ಅವರು ಅಧಿಕಾರದಲ್ಲೇ ಇರಲಿಲ್ಲ. ಅದರಿಂದ ಬಹಳ ಸಹಜವಾಗಿ ಅವರು 120-130 ಸೀಟಿಗೆ ಬರಬೇಕಿತ್ತು ಇವತ್ತು. ಯಾಕೆಂದರೆ ಇಡೀ ನಿಮ್ಮ ಬಿಜೆಪಿಯ ವಿರುದ್ಧದ ಒಂದು ಅಲೆ ಇರುವಾಗ ಅದನ್ನು ಉಪಯೋಗಿಸ್ಕೊಳ್ಳಿಕ್ಕೆ, ಬಳಸ್ಕೊಳ್ಳಿಕ್ಕೆ ಅವರಿಗೆ ಸಾಧ್ಯ ಆಗಿಲ್ಲ. ಅಂದ್ರೆ ಟಿಕೆಟ್ ಹಂಚಿಕೆಯಲ್ಲಿ ನನ್ನ ಪ್ರಕಾರ ಒಂದು 15-20 ಸೀಟ್ ಕಳ್ಕೊಂಡಿದ್ದಾರೆ ಅವರು. ರೇವಣ್ಣ ಅವರು ಬಹಳ ಕರೆಕ್ಟ್ ಆಗಿ ಹೇಳಿದ್ದಾರೆ. ಬೆಂಗಳೂರು ಬಹಳ ನಿರ್ಣಾಯಕ. ಹೋದ್ ಸಾರಿ ಬಿಜೆಪಿ ಅಧಿಕಾರಕ್ಕೆ ಬಂದದ್ದೇ ಮುಂಬೈ ಕರ್ನಾಟಕ ಮತ್ತು ಬೆಳಗಾವಿ ಮತ್ತು ಬೆಂಗಳೂರಿನ ಸೀಟಲ್ಲಿ 17 ಸೀಟ್ ಅವರಿಗೆ ಬಂದಿತ್ತು, ಇವರಿಗೆ 11 ಬಂದಿತ್ತು. ಈ ರೀತಿ ಇಲ್ಲಿ ನೀವು ನಾಗರಿಕ ಸೌಲಭ್ಯಗಳ ಕೊರತೆಯಿಂದ ಜನರು ಆಕ್ರೋಶದಿಂದ ಇದ್ದಾರೆ. ಅದನ್ನು ಬಳಸ್ಕೊಳ್ಳಿಕ್ಕೆ ಕಾಂಗ್ರೆಸ್ಗೆ ಸಾಧ್ಯ ಆಗಲಿಲ್ಲ. ಆಮೇಲೆ ಟಿಕೆಟ್ ಹಂಚಿಕೆಯಲ್ಲಿ ದುಡ್ಡಿದ್ದವನೇ ದೊಡ್ಡಪ್ಪ ಎನ್ನುವ ರೀತಿಯಲ್ಲಿ ಟಿಕೆಟ್ ಹಂಚಿದ್ದಾರೆ. ಅಲ್ಲಿ ಪ್ರಾಮಾಣಿಕವಾಗಿ ನಿಷ್ಠೆ ಟಿಕೆಟ್ ಕೊಡ್ಸೋಲ್ಲ, ಗೆಲ್ಲಲ್ವ ಅದು ನೋಡೇ ಇಲ್ಲ. ಅವ್ರು ಹೇಳಿದಾಗೆ ಸೆಕೆಂಡ್ ಲಿಸ್ಟ್ ಅಲ್ಲಿ ಬಹಳಷ್ಟು ಇಂಥ ಸೀಟ್ಗಳನ್ನು ಕಳ್ಕೊಂಡಿದ್ದಾರೆ. ಈಗ ಅತ್ಯಂತ ದೊಡ್ಡ ಅಪಚಾರ ಆಗಿದ್ದು ಚಳ್ಳಕೆರೆಯಲ್ಲಿ ಈಗ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಾಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ವಿ. ಚಳ್ಳಕೆರೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಈಗ ಸ್ಪಷ್ಟವಾಗಿ ಜಯಭೇರಿಯನ್ನ ಬಾರಿಸಿದ್ದಾರೆ. ಚಳ್ಳಕೆರೆಯಲ್ಲಿ ಭಾರಿ ಅಂತರದಲ್ಲಿ ರಘುಮೂರ್ತಿ ಅವರು ಗೆದ್ದಿದ್ದಾರೆ. ಕಾಂಗ್ರೆಸ್ಗೆ ಈಗ ಮತ್ತೊಂದು ಸ್ಥಾನ, ಭಾರಿ ಅಂತರದಲ್ಲಿ ರಘುಮೂರ್ತಿ ಅವರ ಗೆಲುವಾಗಿದೆ. ಇನ್ನು ಹಾಸನಕ್ಕೆ ಬಂದ್ರೆ ಹಾಸನದಲ್ಲಿ ಜೆಡಿಎಸ್ನ 3 ಅಭ್ಯರ್ಥಿಗಳು ಗೆಲುವಿನತ್ತ ದಾಪುಗಾಲ ಹಾಕ್ತಾ ಇದ್ದಾರೆ. ಸೊ ಹಾಸನದಲ್ಲಿ ಜೆಡಿಎಸ್ನ ಅಭ್ಯರ್ಥಿಗಳು ಆಲ್ಮೋಸ್ಟ್ ಗೆಲುವಿನ ಸನಿಹದಲ್ಲಿದ್ದಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಹಾಸನದಲ್ಲಿ 3 ಜೆಡಿಎಸ್ ಅಭ್ಯರ್ಥಿಗಳು ಗೆಲುವಿನತ್ತ ದಾಪುಗಾಲ ಹಾಕಿದ್ದಾರೆ, ಗೆಲುವಿನ ಸನಿಹದಲ್ಲಿದ್ದಾರೆ. ಅದು ಹೊಳೆನರಸೀಪುರದಲ್ಲಿ ರೇವಣ್ಣ, ಹಾಗೆ ಅರಸೀಕೆರೆಯಲ್ಲಿ ಶಿವಲಿಂಗೇಗೌಡ ಅವರು ಕೂಡ ಗೆಲುವಿನ ಸನಿಹದಲ್ಲಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಾಸನದ HS ಪ್ರಕಾಶ್ ಗೆಲುವು ಕೂಡ ಆಲ್ಮೋಸ್ಟ್ ಖಚಿತವಾಗ್ತಾ ಇದೆ. ಇನ್ನು ಮದ್ದೂರಿಗೆ ಬಂದರೆ ಮದ್ದೂರಿನಲ್ಲೂ ಕೂಡ ಈಗಾಗಲೇ ಜೆಡಿಎಸ್ ಗೆಲುವಿನ ಸನಿಹಕ್ಕೆ ಬಂದಿರುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಮದ್ದೂರಿನಲ್ಲಿ DC ತಮ್ಮಣ್ಣ ಗೆಲುವು ಬಹುತೇಕ ಖಚಿತವಾಗ್ತಾ ಇದೆ. DC ತಮ್ಮಣ್ಣ ಜೆಡಿಎಸ್ನ ಅಭ್ಯರ್ಥಿ. ಮದ್ದೂರಿನಲ್ಲೂ ಕೂಡ ಜೆಡಿಎಸ್ ತನ್ನ ಒಂದು ಗೆಲುವನ್ನು ದಾಖಲಿಸ್ತಾ ಇದೆ. ಇನ್ನು ಕೊರಟಗೆರೆಗೆ ಬಂದರೆ ಕೊರಟಗೆರೆಯಲ್ಲಿ 3ನೇ ಸುತ್ತು ಮುಕ್ತಾಯವಾಗಿದೆ. ಈಗಲೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಿನ್ನಡೆಯನ್ನೇ ಇಲ್ಲಿ ಕಾತ್ಕೊಂಡಿದ್ದಾರೆ, ಹಿನ್ನಡೆಯಲ್ಲೇ ಇದ್ದಾರೆ. ಕೊರಟಗೆರೆಯಲ್ಲಿ 3ನೇ ಸುತ್ತಿನ ಮತ ಎಣಿಕೆ ಕಾರ್ಯ ಮುಕ್ತಾಯವಾಗಿದೆ. ಇನ್ನೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಿನ್ನಡೆಯನ್ನು ಅನುಭವಿಸಿದ್ದಾರೆ. ಇನ್ನು ದಾವಣಗೆರೆಗೆ ಬಂದರೆ ದಾವಣಗೆರೆ ಉತ್ತರದಲ್ಲಿ ಈಗಾಗಲೇ
ದಾವಣಗೆರೆ ಉತ್ತರದಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರ ಒಂದು ಗೆಲುವು ಆಲ್ಮೋಸ್ಟ್ ಖಚಿತವಾಗ್ತದೆ. ಎಸ್ ಮಲ್ಲಿಕಾರ್ಜುನ್ ಅವರು ಕೂಡ ಗೆಲುವಿನ ಸನಿಹಕ್ಕೆ ಬಂದಿದ್ದಾರೆ. ದಾವಣಗೆರೆ ಉತ್ತರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಖಚಿತವಾಗ್ತಾ ಇದೆ. ಎಸ್ ಮಲ್ಲಿಕಾರ್ಜುನ್ ಗೆಲುವು ಬಹುತೇಕ ನಿಶ್ಚಯವಾಗ್ತಿದೆ. ದಾವಣಗೆರೆ ಉತ್ತರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಎಸ್ ಮಲ್ಲಿಕಾರ್ಜುನ್ 30,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲುವಂತಹ ಒಂದು ಸಾಧ್ಯತೆಗಳೇ ಇಲ್ಲಿ ಹೆಚ್ಚಾಗಿ ಕಂಡುಬರ್ತಾ ಇವೆ. ಯಾಕಂದ್ರೆ ಹೆಚ್ಚಿನ ಒಂದು ಅಂತರವನ್ನ ಈಗಲೂ ಕೂಡ ಅವರು ಮುನ್ನಡೆಯಲ್ಲಿ ಕಾತ್ಕೊಂಡಿದ್ದಾರೆ. ಮತ್ತಷ್ಟು ಚರ್ಚೆಯನ್ನು ಮುಂದುವರಿಸೋಣ. ಒಂದು ಚಿಕ್ಕ ಬ್ರೇಕ್.